ಸ್ಥಳೀಯಾಡಳಿತ ಸಂಸ್ಥೆಗಳ ಯೋಜನಾ ಫಂಡ್ ಕಡಿತಗೊಳಿಸಿದ ಪಿಣರಾಯಿ ವಿಜಯನ್ ನೇತೃತ್ವದ ಎಡರಂಗ ಸರ್ಕಾರದ ಜನದ್ರೋಹಿ ನೀತಿಯನ್ನು ಖಂಡಿಸಿ ಎಲ್ಲ ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಮಂಗಲಪಾಡಿ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಮಂಡಲ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ನಡೆದ ಧರಣಿಯಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ಬರ್ಕಾಡಿ ಮಾತನಾಡಿ, ಎಡರಂಗ ಸರ್ಕಾರ ಲೂಟಿ ಮಾಡಿ ಜೇಬು ತುಂಬಿಸಿಕೊಳ್ಳುವುದರಲ್ಲಿ ಮಗ್ನವಾಗಿದ್ದು ಇಲ್ಲಿ ಯಾವುದೇ ಅಭಿವೃದ್ಧಿ ನಡೆಯುತ್ತಿಲ್ಲ. ಸ್ಥಳೀಯಾಡಳಿತ ಸಂಸ್ಥೆಗೆ ಫಂಡ್ ಕಡಿತಗೊಳಿಸುವ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬುಡಮೇಲುಗೊಳಿಸುವ ಷಡ್ಯಂತ್ರ ಎಡರಂಗ ಸರ್ಕಾರದಾಗಿದೆ ಎಂದು ಅವರು ಆಪಾದಿಸಿದರು. ಈ ಪ್ರಕರಣವನ್ನು ಸಿಬಿಐಗೆ ಕೊಡಬಾರದು ಅಂತ ವಾದ ಮಾಡಿದಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಆದರೆ ಕೇರಳ ಸರ್ಕಾರ ಮತ್ತೆ ಆ ಪ್ರಕರಣವನ್ನು ಹೈಕೋರ್ಟ್ ಸಿಬಿಐಗೆ ಕೊಟ್ಟಿತು. ಆ ಸಿಬಿಐಗೆ ತನಿಖೆ ಕೊಡುವಂತ ಸಂದರ್ಭದಲ್ಲಿ ಆ ಸಿಬಿಐಗೆ ಕ್ರೈಮ್ ಬ್ರಾಂಚ್ ಫೈಲ್ ಕೊಡ್ತಾ ಇಲ್ಲ. ನಿರಂತರವಾಗಿ ಅಲ್ಲಿ ಹೋರಾಟ ನಡೀತದೆ, ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗ ಪುನಃ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದೆ. ಯಾವ ಕಾರಣಕ್ಕೂ ಕೃಪೇಶ್ ಮತ್ತು ಶರತ್ ಲಾಲ್ ಕೊಲೆ ಪ್ರಕರಣವನ್ನು ಸಿಬಿಐಗೆ ಕೊಡಬಾರದು ಅಂತ ಹೇಳ್ಕೊಂಡು ವಾದ ಮಾಡ್ತಾ ಇರುವುದು ಕೇರಳ ಸರ್ಕಾರ. ನಾಚಿಕೆ ಆಗಬೇಕು. ಒಂದು ಸರ್ಕಾರ ಕೊಲೆಗಟ್ಟುವರಿಗೆ ಸಂರಕ್ಷಣೆ ಕೊಡುವಂತ ಸರ್ಕಾರ, ಒಂದು ಸರ್ಕಾರ ಪಂಚಾಯತ್ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸುವ ಸರ್ಕಾರ, ಒಂದು ಸರ್ಕಾರ ಈ ದೇಶದ್ರೋಹ ಆಪಾದನೆ ಎದುರಿಸುವಂತ ಸರ್ಕಾರ, ಒಂದು ಸರ್ಕಾರ ಅಕ್ರಮ ಚಿನ್ನಕಲ್ಲ ಸಾಗಾಣಿಕೆ ಮಾಡೋದಕ್ಕೆ ನೇತೃತ್ವ ಕೊಡುವಂತ ಸರ್ಕಾರ, ಒಂದು ಸರ್ಕಾರ ಅಕ್ರಮ ಚಿನ್ನಕಲ್ಲ ಸಾಗಾಣಿಕೆಗೆ ತನ್ನ ಮುಖ್ಯಮಂತ್ರಿ ಕಚೇರಿಯನ್ನು ಬಳಸುವಂತ ಸರ್ಕಾರ, ಒಂದು ಸರ್ಕಾರ ಕೋವಿಡ್ ನೆಪದಲ್ಲಿ ಇಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವಂತ ಸರ್ಕಾರ. ಇಂಥ ಒಂದು ಸರ್ಕಾರ ಇವತ್ತು ಈ ರಾಜ್ಯದಲ್ಲಿದೆ. ಈ ಸರ್ಕಾರದಿಂದಾಗಿ ನಮ್ಮ ಮಂಗಲಪಾಡಿ ಗ್ರಾಮ ಪಂಚಾಯತಿನ ಕೋಟ್ಯಾಂತರ ಫಂಡ್ಗಳು ನಷ್ಟಗೊಂಡಿದೆ. ಧರಣಿಯಲ್ಲಿ ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಸತ್ಯನ್ ಶಿವಫಳ, ನೇತಾರರಾದ ಪಿಎಂ ಖಾದರ್, ರಶೀದ್ ಮಾಸ್ಟರ್, ಮಹಾರಾಜ್ ಮೊದಲಾದವರು ಹಾಜರಿದ್ದರು.